ಹಾಯ್ ಹೆಲೋ ಎವ್ರಿವನ್. ನಾನು 1 ಇಯರ್ ಆಗ್ತಾ ಬಂತು ವಿಡಿಯೋ ಮಾಡೋದೆ. ಇವತ್ತಿನಿಂದ ವಿಡಿಯೋ ಮಾಡುವ ಅಂತ ಇದ್ದೇನೆ. ನಂದು ವಾಲ್ಪೇಪರ್ ನೋಡಿಯುತ್ತೆ. ಇತ್ತೀಚೆಗೆ ಹಾಕಿಸಿದ್ದು ಗೋಡೆಗೆ. ಅದು ಗೋಡೆಲೆಲ್ಲ ಕೆಳಗೆಲ್ಲ ಕಲೆ ಇರ್ತದಲ್ಲ, ಅದೆಲ್ಲ ಹೋಗ್ಲಿ ಅಂತ ವಾಲ್ಪೇಪರ್, ವೈಟ್ ವಾಲ್ಪೇಪರ್ ವಿತ್ ಗೋಲ್ಡ್. ಚೆನ್ನಾಗಿದೆಲ್ಲ. ಇದು ಒಂದು ಸೈಡಿಗೆ ಹಾಕಿದ್ದು, ಒಂದು ಸೈಡ್, ಇನ್ನೊಂದು ಸೈಡ್ ಇದು ಕಲ್ಲಿನದ್ದು. ಅದು ತೋಡು ಅಂತ ಹೇಳ್ತಾರಲ್ಲ, ಅಲ್ಲಿ ಸುದೆಗಂಡಿ. ಈಗ ಎಲ್ಲಿಗೆ ಹೊರಟದ್ದು ಅಂದ್ರೆ, ರಾಮಗುಜ್ಜದಲ್ಲಿ ಜಾತ್ರೆ, ಯಕ್ಷಗಾನ ಇರುವಾಗ ಯಕ್ಷಗಾನ, ಜಾತ್ರೆ ಇರುವಾಗ ಜಾತ್ರೆಗೆ. ಹಾಗೆ ನಾನು, ಧೃತಿ, ಇವರು ಮಗು ಎಲ್ಲ ಹೊರಟಿದ್ದೇವೆ ಹೋಗಿ ಬರುವ ಅಂತ. ಅಲ್ಲೇನಾದರೂ ಥಿಂಗ್ಸ್ ಪರ್ಚೇಸ್ ಮಾಡಬೇಕು ಅಂತ. ಪಿಂಕ್, ಮೈ ಫೇವ್ರೆಟ್ ಕಲರ್, ಪಿಂಕ್ ಇಯರಿಂಗ್ಸ್, ಪಿಂಕ್ ಸೈಡ್ ಕ್ಲಿಪ್ ಎಲ್ಲ ಪಿಂಕ್, ಲಿಪ್ಸ್ಟಿಕ್ ಆಲ್ಸೋ. ಲೈಟಾಗಿ ಹಾಕಿದ್ರೆ ಸಾಕಲ್ಲ. ಅಲ್ಲಿ ನೋಡಿ ಹಿಂದೆ ಯಾರದ್ದು ಮೊಬೈಲ್ ನೋಡ್ತಾ ಇರೋದು. ಸರಿ ಕುತ್ಕೊಳ್ಳ, ನೀನು ಕಾಣ್ತಾ ಇಲ್ಲ ಈಗ. ಸ್ವಲ್ಪ ಹಾಕುವಲ್ಲ, ಲೈಟ್ ಆಯ್ತು ತುಂಬ. ನೀನು ಹಾಕುದಿಲ್ವಾ ಧೃತಿ? ಇದು ಮೊನ್ನೆ ವಿಟ್ಲ ಜಾತ್ರೆಯಲ್ಲೆಲ್ಲ ತಗೊಳೋದು, ವಿಟ್ಲ ಜಾತ್ರೆಯಲ್ಲಿ ತಗೊಳೋದು. ಮಾತಾಡ್ಲಿಕ್ಕೆ ತುಂಬಾ ಇದೆ. ಇನ್ನು ಡೈಲಿ ವಿಡಿಯೋ ಹಾಕ್ತೇನಲ್ಲ, ಆಗ ನೋಡುವ, ತುಂಬಾ ಮಾತಾಡುವ. ಇವತ್ತಿಗೆ ಸ್ವಲ್ಪನೇ, ಇವತ್ತು ಜಾತ್ರೆದ್ದೇ ವಿಶೇಷ. ಮನೇಲಿ ಕುತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಜಾತ್ರೆ ಇದ್ದರೆ ಜಾತ್ರೆ, ಯಕ್ಷಗಾನ ಇದ್ದರೆ ಯಕ್ಷಗಾನ. ಹೇರ್ ಅವತ್ತು ಎಷ್ಟು ಉದ್ದ ಇತ್ತು, ಈಗ ಕಟ್ ಮಾಡಿ ಇಷ್ಟೇ ಆಗಿದೆ. ಧೃತಿಯ ನ್ಯೂ ಡ್ರೆಸ್ ನೋಡಿ, ಮೊನ್ನೆ ಜಾತ್ರೆಗೆ ತಗೊಂಡಿದ್ದು, ತುಂಬಾ ಚೆನ್ನಾಗಿ ಕಾಣ್ತದೆ ಅವಳಿಗೆ. ಕಾಲರ್ ಬಂದು ಪಿಂಕ್ ಇತ್ತು, ಅವಳು ಪಿಂಕ್ ತಗೊಳ್ಳು ಅಂತ ಹೇಳಿದ್ಲು. ಬೇಡ, ಈ ಕಲರ್ ಆಗ್ಬೋದು ಅಂದೆ. ಹಾಗೆ ನಮ್ದು ಕಾರಿದೊಂದು ಹಿಂದೂ ಸಂಗಮ. ಹೌದು, ಬರುದಿಲ್ಲ. ಅಪ್ಪ ಹೋಗ್ಬೋದು, ಇನ್ನು ಅಪ್ಪ ಬರ್ಬೋದು. ಕಳೆದ ವರ್ಷ ಜನವರಿ ಟೈಮಲ್ಲಿ ಎಷ್ಟಿದ್ದೆ, ಅದಕ್ಕಿಂತ ಈ ವರ್ಷ ಜನವರಿಲಿ 10 kg ಕಮ್ಮಿ ಇದ್ದೇನೆ. ಆದ ಕಾರಣ ಸ್ವಲ್ಪ ಸಪ್ರ ಕಾಣ್ತೇನೆ ಅಷ್ಟೇ. ಸ್ವಲ್ಪ 10 kg ಕಮ್ಮಿ ಆದ ಕಾರಣ. ನಾನು ಮೊನ್ನೆ 4 ಗಂಟೆ ವಾಕಿಂಗ್ ಮತ್ತೆ ಇದು ನವಣೆದು ಇಡ್ಲಿ ತಿನ್ಕೊಂಡಿದ್ದೆ. ಆದರೂ ಕೂಡ kg ಕಮ್ಮಿ ಆಗೋದು ನಿಧಾನ ಆಯಿತು. ಅದಕ್ಕೆ ಒಮ್ಮೆ ಡಯಟ್ ಬಿಟ್ಟೆ. ಈಗ ನಾಳೆ ಫೆಬ್ರವರಿ 1ರಿಂದ ವಾಪಸ್ ಶುರು ಮಾಡಬೇಕು ಅಂತಿದೆ. ನೋಡ್ಬೇಕು. ಅಂದರೆ ಎಂತ ಅಷ್ಟು ಬೆಳಿಗ್ಗೆ ದಿನಕ್ಕೆ 4 ಗಂಟೆ ನಡೆದು ಚೆನ್ನಾಗಿ ನೀರು ಕುಡಿದು ಕೂಡ, ಅಂದರೆ ಖಾಲಿ ನವಣೆ ಇಡ್ಲಿ ತಿಂದು ಕೂಡ ನಾನು ಸಣ್ಣ ಆಗಲಿಲ್ಲ ಬೇಗ. ನನಗೆ ಅದಕ್ಕೆ ಇಂಟ್ರೆಸ್ಟ್ ಹೋಯಿತು. ನೋಡ್ಬೇಕು, ಈಗ ನಾಳೆಯಿಂದ ಬೇರೆ ರೀತಿಯಲ್ಲಿ ಶುರು ಮಾಡಬೇಕು. ಮಾಮೂಲಿ ಫುಡ್ಡಲ್ಲೇ ಸ್ವಲ್ಪ ಸೊಪ್ಪು ತರಕಾರಿ ಜಾಸ್ತಿ ಯೂಸ್ ಮಾಡಿದರೆ ಕಮ್ಮಿ ಆಗ್ಬೋದು ಅನಿಸ್ತದೆ. ಈ ಸರ್ತಿ ಬೇಬಿ ಪಿಂಕ್ ಕಲರ್ ಚಾಯ್ಸ್ ಜಾಸ್ತಿ ಮಾಡಿದ್ದೇನೆ. ಹಾಗಾಗಿ ಬೇಬಿ ಪಿಂಕ್ ಬಾಟ್. ಅದರಲ್ಲಿ ಏನು ಬರ್ದಿದೆ ಗೊತ್ತಾ? ಅಪ್ನ ಟೈಮ್ ಆಯೇಗಾ. ಆಲ್ಮೋಸ್ಟ್ ಬೇಬಿ ಪಿಂಕ್ ಕಲೆಕ್ಷನ್ ತುಂಬ ಮಾಡಿದೆ. ಆದರೆ ಎಲ್ಲ ಕಡೆ ಸಿಗುವುದಿಲ್ಲಲ್ಲ, ಎಲ್ಲ ಐಟಮ್ ಸಿಗುವುದಿಲ್ಲಲ್ಲ. ಕೆಲವು ಸಿಕ್ಕಿದ್ದು, ಅದರಲ್ಲಿ ಇದು ಒಂದು. ಇದರಲ್ಲೇ ನೀರು ತಗೊಂಡೋಗು. ಇವತ್ತು ಇಲ್ಲಿ ಸೋಫಾದಲ್ಲೇ ಕೂತ್ಕೊಂಡಿದ್ದ. ಇಲ್ಲಿ ಟೀಪಾಯಿಗೆ ಸ್ವಲ್ಪ ಬಗ್ಗಿ ಇಲ್ಲಿ ತಾಗಿದೆ. ನೋಡ ಇಲ್ಲಿ. ಇಲ್ಲಿ ತಾಗಿಸಿಕೊಂಡಿದ್ದಾನೆ. ಎಷ್ಟು ಜಾಗ್ರತೆ ಇದ್ರೂ ಸಾಕಾಗೋದಿಲ್ಲ. ಲೂಟಿ ಅಂದರೆ ಲೂಟಿ, ಪೋಖ್ರಿ. ವಿಡಿಯೋ ಫೋಟೋ ಅಂದರೆ ನನ್ನ ಹಾಗೇನೆ ತುಂಬ ಇಷ್ಟ. ನನಗೆ ಒಳ್ಳೆ ಕಂಪೆನಿ ಅಲ್ಲ. ಅಂತೂ ಜನವರಿ 31 ಇವತ್ತು.
ಮಂತ್ ಎಂಡ್ ಆಯಿತು, ಜನವರಿ ಎಂಡ್ ಆಯಿತು, ಇನ್ನು ನಾಳೆಯಿಂದ ಫೆಬ್ರವರಿ ನ್ಯೂ ಮಂತ್. ಅದೊಂದು ಖುಷಿ ಅಲ್ಲ, ಒಂದು ತಿಂಗಳು ಮುಗ್ದು ಇನ್ನೊಂದು ತಿಂಗಳು ಶುರು ಆಗುವಾಗ ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ. ಎಂತದ ನಿಂದು ನೈಟ್ ಫುಡ್ ಅಂತ ಏನಾದರೂ ಬೇರೆ ಏನಾದರೂ ಮಾಡ್ತೇನೆ, ಆದರೆ ಎನಿ ಟೈಮ್ ತಿನ್ಲಿಕ್ಕೆ ಅಂದರೆ ಇದು ಇರ್ತದೆ, ಇಡ್ಲಿ ಇರ್ತದೆ ನವಣೆದು, ಅಥವಾ ಯಾವುದಾದ್ರೂ ಸಿರಿಧಾನ್ಯದ ಇಡ್ಲಿ ಮಾಡ್ತಾ ಇರ್ತೇನೆ, ಅಂದರೆ ಸ್ವಲ್ಪ ಸಣ್ಣಗಾಗಲಿ ಅಂತ. ಆಗ್ತಾ ಉಂಟು, ಎಫೆಕ್ಟ್ ಉಂಟು. ಬೇರೆ ತಿಂಡಿ ಅಂದರೆ ಮಾಡೋದು ಗೊತ್ತಿಲ್ಲ, ಅಂದರೆ ಧೃತಿಗೆ ಬೇಕಾಗ್ತದೆ, ಅವಳದ್ದು ವೆರೈಟಿ ಬೇಕಾಗ್ತದೆ. ಚಾಕ್ಲೇಟ್ ಅಂತೆ, ಕೇಕ್ ಅಂತೆ, ಅದೆಲ್ಲ ಮಾಡಿ ಆಯಿತು, ಮೊನ್ನೆನೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಕೇಕ್ ಆಯಿತು, ಚಾಕ್ಲೇಟ್ ಆಯಿತು, ಮತ್ತೆಂತ ಎಂತೆಲ್ಲ ಮಾಡಿಕೊಟ್ನಾ? ಬ್ರೆಡ್ ಪಿಜ್ಜಾ, ಒಂದು ಯಾವ್ದಾ ಪತ್ರೊಡೆ ಟೈಪ್, ಅದು ಇದು ವಡೆ. ಅದು ನಾವೆಲ್ಲ ಜಾತ್ರೆಗೆ ಹೊರಟ್ರೆ ಇಲ್ಲಿ ಒಬ್ಳು ನೋಡಿ ಇಡ್ಲಿ ನಿಂತಿದ್ದಾಳೆ, ನವಣೆದು ಇಡ್ಲಿ. ಬಟ್ಲು ಸ್ವಲ್ಪ ಕೆಳಗಿದೆ. ಅಯ್ಯೋ, ಇವರು ಬಂದ ಕೂಡಲೇ ಕೃಷ್ಣ ಹೇಳಿದೆ ಅಂತ ಗೊತ್ತುಂಟ, ಅಪಾತಿ 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 ಅಂತ. ಹಾಗೆ ಬಂದ್ರು 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 ಏತು ಬೂಳ್ಣ ಬಲ ಪೈ ಪೈ ಪೈ. ದಾರಿಲಿ ಹೋಗುವಾಗ ನೋಡ್ಲಿಕ್ಕೆ ಸಿಕ್ಕಿದೆ, ಅದೇ ಸ್ವಲ್ಪ ವೀಡಿಯೋ ಮಾಡಿದ್ದೆ ನೋಡಿ. ಆಚೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೇವೆ, ಎಷ್ಟು ಚಿಕ್ಕ ಹೆಬ್ಬಾವು. ನಾವೀಗ ರಾಮಕುಂಜಕ್ಕೆ ಹೋಗ್ತಾ ಇದ್ದೇವಲ್ಲ, ಅಲ್ಲಿ ಬಲ್ಯ ಕ್ರಾಸ್ನಿಂದ ಹೋಗುದಾದ್ರೆ 15 ಕಿಲೋಮೀಟರ್ ಆಗ್ತದೆ, ಪರ್ಫೆಕ್ಟ್ ಆಗಿ 15 ಕಿಲೋಮೀಟರ್. ಇದು ನೆಲ್ಲಿಯಾಡಿಂದಾಗಿ ಹೋಗ್ತಾ ಇರೋದು, ಎಷ್ಟು ಅಂತ ಗೊತ್ತಿಲ್ಲ. ಅಲ್ಲಿ ಬಲ್ಯ ಕ್ರಾಸ್ನಿಂದ ನಮ್ಮ ಮನೆಗೆ ಕರೆಕ್ಟ್ 6 ಕಿಲೋಮೀಟರ್. ಆ ಬಲ್ಯ ಕ್ರಾಸ್ನಿಂದ ಈ ಕಡೆ ರಾಮಕುಂಜೇಶ್ವರ ದೇವಸ್ಥಾನಕ್ಕೆ 15 ಕಿಲೋಮೀಟರ್, ಟೋಟಲ್ 21 ಕಿಲೋಮೀಟರ್ ಆಗ್ತದೆ. ಜಾತ್ರೆ ಮೊನ್ನೆನೇ ಶುರುವಾಗಿದೆ, 29ಕ್ಕೆ ಏನೋ ಶುರುವಾಗಿದೆ. ಇನ್ನೂ 2 ದಿವಸ ಇದೆ. ನೋಡಿ ಪಾರ್ಕಿಂಗ್ ನೋಡಿ, ಫುಲ್ ಗಾಡಿ ಇದೆ, ತುಂಬ ಗಾಡಿ ಇತ್ತು, ಜಂಗುಳಿ ಇತ್ತು. ಅಲ್ಲಿ ಸೈಡಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ, ತುಂಬ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ನಾವು ಅಲ್ಲಿ ತನಕ ದೇವಸ್ಥಾನದ ಹತ್ತಿರ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ದು, ಜಾಗ ಇತ್ತು ಪುಣ್ಯಕ್ಕೆ. ಬೇರೆ ಥಿಂಗ್ಸ್ನ ಅಂಗಡಿಯೆಲ್ಲ ಕಡಿಮೆ, ಫುಡ್ ಐಟಮ್ನ ಅಂಗಡಿಯೇ ಜಾಸ್ತಿ ಇದ್ದದ್ದು. ಟಿವಿಯಲ್ಲಿ ಕಾಣ್ತಾ ಉಂಟು ನೋಡಿ, ಒಳಗಡೆ ದೇವಸ್ಥಾನದ ಒಳಗಡೆ ಆಗ್ತಾ ಇರುವ ಪೂಜೆ. ಹೊರಗಡೆ ನೋಡಿ ರಥ. ಓಕೆ ಬಾಯ್, ಇದಾಗಿತ್ತು ಇವತ್ತಿನ ವ್ಲಾಗ್, ಜಾತ್ರೆಯ ವ್ಲಾಗ್ ರಾಮಗುಂಜದ್ದು. ನೆಕ್ಸ್ಟ್ ಸಿಗ್ತೇನೆ, ಬಾಯ್.